ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುದನು ಕನ್ನಡ ವ್ಲಾಗ್. ಸೊ ಇವತ್ತು ನನ್ನ ತಮ್ಮನ ಮದುವೆ ಶಾಸ್ತ್ರದ ಅಂದರೆ ಚಪ್ರದ ದಿನದ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ಇನ್ನು ಬೆಳಗ್ಗೆ ಒಂದು 12 ಗಂಟೆ ಅಷ್ಟರಲ್ಲೆಲ್ಲ ನಾವು ಬಿಡಬೇಕಾಗಿತ್ತು. ಸೊ ಎಲ್ಲರೂ ಕೂಡ ಬೇಗನೆ ರೆಡಿ ಆದ್ವಿ. ಬಟ್ ಏನಾಯ್ತು ಅಂದರೆ ಫೋಟೋಗ್ರಾಫರ್ ಬರೋದು ಲೇಟ್ ಆಯಿತು. ಅವರೊಬ್ಬರು ಲೇಟ್ ಆಗಿದ್ದರಿಂದ ಎಲ್ಲ ಕೆಲಸಗಳು ತುಂಬಾ ಲೇಟ್ ಆಯಿತು. ಏಕೆಂದರೆ 1:15 ಒಳಗಡೆ ಮನೆ ಬಿಡಬೇಕು ಅಂತೇಳಿ ಹೇಳಿದರು. ಸೊ ಹಾಗಾಗಿ ನಾವೆಲ್ಲರೂ ಕೂಡ ರೆಡಿಯಾಗಿದ್ವಿ. ಫೋಟೋಗ್ರಾಫರ್ ಬಂದಿದ್ದು ಲೇಟ್ ಆಗಿದ್ದರಿಂದ 3 ಗಂಟೆ ಮೇಲೆ ಮನೆ ಬಿಡಬೇಕಾಗಿತ್ತು. ಸೊ ಅದಕ್ಕೆ ನಾವು ಎಲ್ಲ ರೆಡಿಯಾಗಿ ಇಲ್ಲಿ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಫೋಟೋಗ್ರಾಫರ್ ಬಂದ ಮೇಲೆ ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮದುವೆ ವ್ಲಾಗ್ ಹೇಗಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಇನ್ನು ಗಂಡನ್ನ ಕರ್ಕೋಗ್ಬೇಕಾದ್ರೆ ಕಳಸ, ಮನೇಲಿ ಕಳಸ ಏನು ಪೂಜೆ ಇರ್ತೀವಲ್ಲ, ಆ ಕಳಸನ ತೊಗೊಂಡು ಅದಕ್ಕೆ ಪೂಜೆ ಮಾಡಿಬಿಟ್ಟು, ಮನೇಲಿ ಪೂಜೆ ಮಾಡಿಬಿಟ್ಟು ಕಳಸಕ್ಕೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಗಂಡನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಸೊ ಅದಕ್ಕೆ ಇವಾಗ ಇಲ್ಲಿ ಕಳಸನ ನಾನು ಎತ್ಕೊಂಡಿದ್ದೀನಿ. ಇನ್ನು ಈ ಸೀರೆನ ಬಂದ್ಬಿಟ್ಟು ಬಾಲಾಜಿ ಬ್ಲೌಸ್ ಹತ್ರನೇ ನಾನು ಬ್ಲೌಸ್ನೆಲ್ಲ ಮದುವೆಗೆ ಏನೆಲ್ಲ ಬ್ಲೌಸ್ ಸೀರೆಗಳು ಹಾಕ್ತೀನಲ್ಲ, ಅದು ಎಲ್ಲ ಬ್ಲೌಸ್ನ ಕೂಡ ನಾನು ಬಾಲಾಜಿಲೇ ಸ್ಟಿಚ್ ಮಾಡಿಸಿದ್ದು. ಇನ್ನು ಇಲ್ಲಿ ಮನೆಯಿಂದ ಹೋಗೋ ಅಷ್ಟರಲ್ಲಿ ಮನೆ ಒಳಗಡೆನೇ ಸ್ವಲ್ಪ ಪಪ್ಪ ಮಮ್ಮಿ ಜೊತೆ ನಮ್ಮ ಜೊತೆ ಎಲ್ಲನೂ ಫೋಟೋಸ್ ತೆಗೆಸಿದ್ರು. ಹಾಗೆಯೇ ಮನೇಲಿ ಯಾರೆಲ್ಲ ಹಿರಿಯರು ಇರ್ತಾರಲ್ವ, ಸೊ ಅವ್ರಿಗೆಲ್ಲರಿಗೂ ಅಡಿಕೆ ಎಲೆ ಕೊಟ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತೆಗೆಸ್ಕೊಂಡು ಯಾವುದೇ ವಿಘ್ನ ಇಲ್ದಂಗೆ ಮದುವೆ ಚೆನ್ನಾಗಿ ಸುಸೂತ್ರವಾಗಲಿ ಅಂತೇಳಿ ಎಲ್ಲರದ್ದು ಆಶೀರ್ವಾದ ತೊಗೊಂಡು ಇವಾಗ ಇಲ್ಲಿ ಹೊರಡ್ತಾ ಇದ್ದೀವಿ ನಾವು. ಇಲ್ಲಡೆ ಈ ಕಡೆ ಬರಮ್ಮ, ತಾತ ನಿಲ್ಸ್ಕೊಡಿ ಪಕ್ಕ. ಮ್ಯಾಕ್ಸ್ ತಡೆ ಅಚ್ಚ ಓಕೆ, ರೆಡಿ 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 ರೆಡಿ. ಈ ಕಡೆಗೆ ಬನ್ನಿ, ಕಾಣಿಸಲ್ಲ, ನಿಂತ್ಕೊಂಡು ಪ್ರಯೋಜನ ಇಲ್ಲ. ಅಲ್ಲೇ ನಿಂತ್ಕೊಂಡು. ಇನ್ನು 3 ಗಂಟೆ ಒಳಗಡೆ ಮನೆ ಒಳಗಡೆ ಎಲ್ಲ ಫೋಟೋಸ್ ಎಲ್ಲ ಆದಮೇಲೆ 3 ಗಂಟೆಗೆ ಪೂಜೆ ಮಾಡಿಬಿಟ್ಟು, ಪೂಜೆ ಆದಮೇಲೆ ಹೊರಗಡೆಗೆ ಹೋಗ್ತಾಯಿದ್ವಿ. ಇನ್ನು ಕಾರ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅವನಿಗೆ ತಾರಲ್ಲಿ ಹೋಗೋಕ್ಕೆ ಇಷ್ಟ ಆಯಿತು. ಸೊ ಹಾಗಾಗಿ ಗೊತ್ತಿರೋರ್ದೊಬ್ರದ್ದು ತಾರಿತ್ತು. ಸೊ ನಮ್ಮ ಅಣ್ಣ ಸರಿ ಆಯ್ತು ಇಸ್ಕೊಡ್ತೀನಿ ಅಂತ ಹೇಳಿದ್ರು. ತಾರನ್ನ ಪೂಜೆ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇದ್ವಿ. ಮತ್ತು ಹಿಂದೆನೂ ಅಷ್ಟೇ, ಏನಿಲ್ಲ ಅಂದರೂ ಒಂದು 5-6 ಕಾರೆಲ್ಲ ರೆಡಿ ಮಾಡಿಸಿ ಡೆಕೋರೇಷನ್ ಎಲ್ಲ ಮಾಡಿಸಿ ಒಂದೇ ಥರ ತೊಗೊಂಡ್ರೆ ಅದು ಶಾರ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಆ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ ಫೋಟೋಗ್ರಾಫರು. ಸೊ ಇನ್ನು ಫೋಟೋಗ್ರಾಫರ್ ಕಡೆಯಿಂದ ನಾವು ಯಾವುದೇ ವಿಡಿಯೋನ ಇಸ್ಕೊಂಡಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಅವರು ಎಡಿಟ್ ಮಾಡಿ ಒಂದು ಕೊಡ್ತಾರಲ್ಲ, ಆವಾಗ ಅದೊಂದು ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಾವೆಲ್ಲರೂ 1 ಗಂಟೆಗೆ ಮನೆ ಬಿಡಬೇಕು. ಮ್ಯಾಕ್ಸಿಮಮ್ ಅಂದರೂ 1:15 ಒಳಗಡೆ ಟೈಮ್ ಚೆನ್ನಾಗಿತ್ತು. 1:15 ಒಳಗಡೆ ಮನೆ ಬಿಡಬೇಕು ಅಂದ್ಕೊಂಡಿದ್ವಿ. ಬಟ್ ಫೋಟೋಗ್ರಾಫರು ಬರುವಾಗ ಟ್ರಾಫಿಕ್ ಜಾಮಲ್ಲಿದ್ದೀನಿ ಅಂತೇಳಿ ಅವ್ರು ಬಂದಿದ್ದೇ 1:45-2 ಗಂಟೆ ಆಯಿತು. ಸೊ ಇನ್ನು 3 ಗಂಟೆ ಒಳಗಡೆ ಮನೆ ಬಿಡಬಾರ್ದಿತ್ತು. ಗುಳಿಕ ಕಾಲನೋ ಎಮ್ಗಂಡಗಾಲನೋ ಇತ್ತು ಅಂದ್ಬಿಟ್ಟು 3 ಗಂಟೆ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅವಾಗ ಹೊರಡ್ತಾ ಇದ್ವಿ ಇಲ್ಲಿ. ಇನ್ನು ಎಲ್ಲರೂ ಒಂದೊಂದು ಕಾರಲ್ಲಿ ಏನತ್ತಾರೆ, ನಾನು, ಪ್ರೀತು ಮತ್ತು ನಮ್ಮ ಮನೆಯವರು ಹಾಗೆ ನನ್ನ ತಮ್ಮ ಇಷ್ಟು ಜನನೂ ಗಂಡಿನ ಕಾರಲ್ಲಿ ಹೋಗ್ತಾ ಇದ್ವಿ. ಇನ್ನು ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ 3:30 ಆಗೋಗಿತ್ತು. ಸೊ ಅಲ್ಲಿಂದ ಚೌಟ್ರಿಗೆ ಬಂದು ಚೌಟ್ರಿಗೆ ಬರ್ತಿದ್ದಂಗೆನೇ ಗಂಡನ್ನ ಒಳಗೆ ಕರ್ಕೊಂಡು ಅವರು ಕೂಡ ಎಂಗೇಜ್ಮೆಂಟ್ಗೆ ರೆಡಿ ಆಗಬೇಕಿತ್ತು. ಅವ್ರದ್ದು ಎಂಗೇಜ್ಮೆಂಟ್ ರಿಸೆಪ್ಷನ್ಗಿಂತ ಮುಂಚೆನೇ ಎಂಗೇಜ್ಮೆಂಟ್ ಇತ್ತು. ಸೊ ಹಾಗಾಗಿ ರಿಸೆಪ್ಷನ್ಗೆ ಮುಂಚೆನೇ ಬೇಗ ಬರ್ತೀವಿ ಅಂತೆಲ್ವ ಅಂದ್ಕೊಂಡಿದ್ದು. ಸೊ ಒಂದು 3 ಗಂಟೆಗೆಲ್ಲ ಎಂಗೇಜ್ಮೆಂಟ್ ಮಾಡಿಕೊಂಡು ಒಂದು 5 ಗಂಟೆ ಅಷ್ಟರಲ್ಲೆಲ್ಲ ಒಂದು ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಅಂದರೂ ಒಂದು 4 ಗಂಟೆ ಒಳಗಡೆ ಎಂಗೇಜ್ಮೆಂಟ್ ಆಗೋಗುತ್ತೆ. ಅದಾದಮೇಲೆ ರೆಡಿ ಆಗೋಕ್ಕೆ ಟೈಮ್ ಸಾಕಾಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ನಾವು ಬಂದಿದ್ದೇ ಲೇಟ್ ಆಗಿದ್ದರಿಂದ ಬಂದಿದ್ದ ತಕ್ಷಣವೇ ಫಟಾಫಟ್ ಅಂತೇಳಿ ಎಂಗೇಜ್ಮೆಂಟ್ ಅವ್ರಿಗೆ ಫೋಟೋಶೂಟ್ಗೆಲ್ಲ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ನನ್ನ ಫೋನ್ನ ನಾನು ನಮ್ಮ ಪ್ರೀತು ಹತ್ರ ಕೊಟ್ಬಿಟ್ಟಿದ್ದೆ, ನನ್ನ ಚಿಕ್ಕಪ್ಪನ ಮಗಳ ಕೈಯಲ್ಲಿ. ಸೊ ಈ ಮ್ಯಾರೇಜ್ ವ್ಲಾಗ್ ಏನೇನು ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಅವಳೇ ಕ್ಯಾಪ್ಚರ್ ಮಾಡಿರೋ ವಿಡಿಯೋ. ನಾನೇ ಕ್ಯಾಪ್ಚರ್ ಮಾಡ್ತೀನಿ ಅಂತಂದಿದ್ದರೆ ನಿಜವಾಗ್ಲೂ ಯಾವುದೇ ವ್ಲಾಗ್ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬ್ಯುಸಿಯಲ್ಲಿದ್ವಿ. ಇನ್ನು ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ನ ಬೇರೆಯವ್ರ ಹತ್ರ ಶೇರ್ ಮಾಡಿಸ್ಕೊಂಡಿರೋದು ಇದೆ. ಹಾಗೆಯೇ ಈ ಎಂಗೇಜ್ಮೆಂಟ್ ವಿಡಿಯೋನ ನಮ್ಮ ಧನು ಶೂಟ್ ಮಾಡ್ತಾ ಇದ್ದಾರೆ.
ಕೆಲವೊಂದನ್ನು ಕೆಲವೊಬ್ಬರು ಶೂಟ್ ಮಾಡಿಕೊಟ್ಟಿದ್ದಾರೆ, ಕೆಲವೊಂದನ್ನು ಬೇರೆಯವ್ರ ಕಡೆಯಿಂದ ಅವರೆಲ್ಲ ವಿಡಿಯೋ ಮಾಡಿರ್ತಾರಲ್ಲ ಅವ್ರ ಕಡೆಯಿಂದ ಶೇರ್ ಕೂಡ ಮಾಡಿಸ್ಕೊಂಡಿದ್ದೀನಿ. ಪ್ರೀತಮ್ಮನೇನೇ ವಿಡಿಯೋನ ಸರಿ ಆಯಿತು ಅಕ್ಕ, ನನ್ನ ಕೈಗೆ ಫೋನ್ ಕೊಟ್ಟಿದ್ರು, ನಾನು ವ್ಲಾಗ್ ಮಾಡಿಕೊಡ್ತೀನಿ ನಿನಗೆ ಅಂತೇಳಿ ಅವಳೇ ವಿಡಿಯೋ ಶೂಟ್ ಎಲ್ಲ ಈ ಕಂಪ್ಲೀಟ್ ನೆನ್ನೆ ಏನು ನೋಡಿದ್ರಲ್ಲ ನೀವು ಮೆಹಂದಿ ಶಾಸ್ತ್ರದ್ದೆಲ್ಲ ಅದು ವ್ಲಾಗ್ ಅವಳೇ ಮಾಡಿರೋದು ವಿಡಿಯೋನ. ಇದು ಅಷ್ಟೇ ನೆನ್ನೆ ಮ್ಯಾರೇಜ್ದು 2 ವಿಡಿಯೋಗಳ್ನ ಅವಳೇ ವಿಡಿಯೋ ಮಾಡಿರೋದನ್ನ ನಾನು ವ್ಲಾಗಾಗಿ ಕನ್ವರ್ಟ್ ಮಾಡಿ ಎಡಿಟ್ ಮಾಡ್ತಾ ಇದ್ದೀನಿ. ಇನ್ನು ಇಲ್ಲಿ ಶಾಸ್ತ್ರದ ಪ್ರಕಾರ ಅವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಇಕ್ಬಿಟ್ಟು ತಟ್ಟೆಗಳನ್ನ ನಮಸ್ಕಾರ ಮಾಡಿಸ್ತಾರಲ್ಲ ಆ ಥರ ಎಲ್ಲ ನಮಸ್ಕಾರ ಮಾಡಿಸ್ತಾ ಇದ್ವಿ. ನಾವು ರೆಡಿ ಇದ್ದೀವಿ ಆಗ್ಲೇ. ಇನ್ನು ಎಂಗೇಜ್ಮೆಂಟ್ ಎಲ್ಲ ಮುಗಿಸಿ ಶಾಸ್ತ್ರದ ನೀರೆಲ್ಲ ತರೋ ಅಷ್ಟರಲ್ಲಿ 6:45 7 ಗಂಟೆ 6:45 ಆಗೋಗಿತ್ತು. ಸರಿ ಆಯಿತು ಅಂದ್ಬಿಟ್ಟು ಪಾಪ ನನಗೆ ಪಾರ್ಲರ್ ಅವರು 3 ಗಂಟೆಗೆಲ್ಲ ಬರ್ತೀನಿ ಅಂತೇಳಿ ಹೇಳಿದರು. ನಾವು 3 ಗಂಟೆಗೆಲ್ಲ ಬನ್ನಿ, ನಾನು ಹೆಂಗಿದ್ರು 1 ಗಂಟೆಗೆ ಮನೆ ಬಿಡ್ತೀವಲ್ವ, ಸೊ ನಾವು ಇರ್ತೀವಿ ಅಂದಿದ್ದಕ್ಕೆ ಪಾಪ ಅವರು 3:15 ಅಷ್ಟರಲ್ಲೆಲ್ಲ ಬಂದಿದ್ದರು. ಸೊ ಸರಿ ಆಯಿತು ಅಂತೇಳಿ ಬೇರೆಯವರೆಲ್ಲ ರೆಡಿ ಯಾರ್ಯಾರಾಗಿರ್ದಿರುತ್ತಲ್ಲ ಅವ್ರಿಗೆಲ್ಲ ರೆಡಿ ಮಾಡಿಸ್ಕೊಂಡು ನಾನು ಶಾಸ್ತ್ರದ ನೀರೆಲ್ಲ ಕೊಡಿಸ್ಬಿಟ್ಟು ಅದಾದಮೇಲೆ ಹೋದ್ವಿ. ನಿಜ ಹೇಳ್ಬೇಕು ಅಂದರೆ ಒಂದು ½ ಅನ್ ಅವರಲ್ಲೇ ಪಟ ಅಂತೇಳಿ ಮೂವರು ಬಂದಿದ್ರೆ ಮೇಯ್ನ್ ಒಬ್ಬರು ಲಹರಿಯಿಂದ ಚಂದ್ರಕಲಾ ಅಂತೇಳಿ ಅವ್ರು ಬಂದಿದ್ರು, ಅವ್ರ ಜೊತೆಗೆ ಅವ್ರ ಅಸಿಸ್ಟೆಂಟ್ ಇಬ್ಬರು ಬಂದಿದ್ರು. ಸೊ ಮೂವರೂ ಅವರೆಲ್ಲ ತಕ್ಕೊಟ್ಟಂಗೆ ಈ ಅಕ್ಕ ರೆಡಿ ಮಾಡಿದ್ರು. ಸೊ ಚೆನ್ನಾಗಿ ರೆಡಿ ಮಾಡಿದರು. ಬಟ್ ಅರ್ಜೆಂಟ್ ಇದ್ದಿದ್ದರಿಂದ ಸೊ ಫೈನಲ್ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಟ್ ಅದಾದಮೇಲೆ ಫೋಟೋಸು ವಿಡಿಯೋಸ್ ಎಲ್ಲ ನೋಡಿದ್ನಲ್ಲ, ಸೊ ಫೋಟೋಸು ವಿಡಿಯೋಸಲ್ಲೆಲ್ಲ ಸೂಪರಾಗಿ ಬಂದಿತ್ತು. ಇನ್ನು ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಫೈನಲ್ ಟೈಮಲ್ಲಿ ಇನ್ನು ನಿವೇದಿತಾರ ಚಿಕ್ಕಮ್ಮರ ಮಕ್ಕಳೆಲ್ಲನೂ ಚಿಕ್ಕಮ್ಮನ ಮಗಳು ಹಾಗೆ ಫ್ರೆಂಡ್ಸ್ ಎಲ್ಲನೂ ಡ್ಯಾನ್ಸ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿದ್ರು. ಸೊ ಸ್ಟಾರ್ಟಿಂಗಲ್ಲೇ ಮಾಡಬೇಕು ಅಂದ್ಕೊಂಡಿದ್ರು, ಬಟ್ ಅಂದರೆ ಲೇಟ್ ಆಗೋಯ್ತು ರಿಸೆಪ್ಷನ್ಗೆ ರೆಡಿ ಆಗಿದ್ದೆಲ್ಲ ಅಂತೇಳಿ ಲಾಸ್ಟಲ್ಲಿ ಮಾಡಿದ್ರು. ಇನ್ನು ಇದು ರಿಸೆಪ್ಷನ್ ಎಲ್ಲ ಆಯ್ತಲ್ವಾ, ಸೊ ಫೋಟೋಸು ಇದೆಲ್ಲ ಆದಮೇಲೆ ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಈ ಡ್ರಿಂಕರ್ಸ್ ಫ್ಯಾಮಿಲಿ ಇದ್ದಾರಲ್ಲ, ಸೊ ಡ್ರಿಂಕರ್ ಫ್ಯಾಮಿಲಿ ಹುಡುಗರು ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಅದಾದಮೇಲೆ ನಾವು ಲೇಡೀಸ್ ಎಲ್ಲನೂ ಕುಂತಿದ್ದವರೆಲ್ಲನೂ ಆ ಸಾಂಗಿಗೆ ಇದಕ್ಕೆ ಎಲ್ಲರೂ ಸ್ಟೆಪ್ ಹಾಕಿದ್ವಿ, ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಾತ್ರ ಲಾಸ್ಟಲ್ಲಿ. ರಿಸೆಪ್ಷನ್ ಮುಗಿಸ್ಕೊಂಡು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಲಗೋ ಅಷ್ಟರಲ್ಲಿ 1:30 ಆಗಿತ್ತು. ಇನ್ನು ನಾವು ಕೂಡ 4 ಗಂಟೆಗೆಲ್ಲ ಎದ್ದೇಳಬೇಕಿತ್ತು, 3:30 4 ಗಂಟೆಗೆಲ್ಲ ಎದ್ದು ಅರ್ಶಿನ ಶಾಸ್ತ್ರ ಹಾಗೆ ಬಳೆ ಶಾಸ್ತ್ರ ಎಲ್ಲ ಮಾಡಬೇಕಿತ್ತು ಅಂತೇಳಿ ನಾವು ಮಲ್ಕೊಂಡು ಬೇಗನೆ ಎದ್ವಿ. ಇನ್ನು ವ್ಲಾಗೆಲ್ಲ ಮಾಡೋಕ್ಕಾಗಿಲ್ಲ ಅರ್ಶಿನ ಶಾಸ್ತ್ರ ಮತ್ತು ಬಳೆ ಶಾಸ್ತ್ರದ್ದೆಲ್ಲ. ಇನ್ನು ಪಾರ್ಲರ್ ಅವರು ಕೂಡ 6:30ಗೆ ಬಂದಿದ್ದರು ಬೆಳಗ್ಗೆ. ನೆನ್ನೆ ಬೇಗನೆ ಬರ್ತೀನಿ ಅಂತ ಹೇಳಿದರು, ಹಂಗೆ ಬೇಗನೆ ಬಂದು ರೆಡಿ ಮಾಡಿದ್ರು. ನಾನು ಹೇಳಿದೆ ಈ ಥರ ನನಗೆ ಡೈರೆಕ್ಟಾಗಿ ನೆನ್ನೆ ನೈಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಅದಾದಮೇಲೆ ಫೋಟೋಸ್ ಎಲ್ಲ ನೋಡಿದಾಗ ಚೆನ್ನಾಗಿ ಬಂತು ಅಂತೇಳಿ ಸರಿ ಆಯಿತು ಅಂತೇಳಿ ಬೆಳಗ್ಗೆ ಟೈಮ್ ತೊಗೊಂಡು ಆರಾಮಾಗಿ ನೀಟಾಗಿ ನನಗೆ ರೆಡಿ ಮಾಡಿಕೊಟ್ರು, ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ನೀವು ಯಾರಾದರೂ ನೆಲಮಂಗಲ ಸುತ್ತಮುತ್ತ ಇದ್ದರೆ ನಿಮಗೂ ಏನಾದರೂ ಅವ್ರ ಡೀಟೇಲ್ಸ್ ಬೇಕಂದರೆ ನಿಮ್ಮದು ಯಾವುದಾದ್ರೂ ಮದುವೆ ಏನಾದರೂ ಇದ್ದು ಮೇಕ್ ಓವರ್ ಬೇಕು ಅಂತಂದರೆ ನಾನು ಅವ್ರ ಕಾಂಟ್ಯಾಕ್ಟ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಒಂದು ಸಲ ಬೇಕಾದರೆ ಚೆಕ್ಔಟ್ ಮಾಡಿ. ಚೆನ್ನಾಗಿ ಮಾಡಿಕೊಟ್ರು, ನನಗೆ ಚೆನ್ನಾಗಿ ಅನ್ನಿಸ್ತು. ಎಲ್ಲರೂ ಅಷ್ಟೇನೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ನಿನ್ನ ಮದುವೆಗಿಂತನೂ ಇವಾಗೇ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತೆಲ್ಲ ಹೇಳ್ತಾಯಿದ್ರು. ಇನ್ನು ಡ್ರಿಂಕರ್ ಗ್ರೂಪ್ ಎಲ್ಲರೂ ಒಂದೇ ಥರ ಪಂಚೆ ಶರ್ಟ್ನ ಹಾಕ್ಕೊಂಡಿದ್ರು. ಇನ್ನು ಇದಂತೂ ಇವ್ರಿಗೆ ಪ್ರೀಶಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಎಲ್ಲರ ಮದುವೆಲೂ ಅಂದರೆ ಎಲ್ಲರ ಲೈಫ್ ಟೈಮಲ್ಲೂ ಒಂದು ಸಲ ಆಗೋದು ತಾಳಿ ಕಟ್ಟೋದು. ಸೊ ನಾನು ಹಿಂದೆನೇ ಕಳಸ ಇಟ್ಕೊಂಡು ನಿಂತಿದ್ನಲ್ವ, ಇವನ ಕೈ ಏನಾದರೂ ನಡ್ಗುತ್ತಾ ಅಂತೇಳಿ ನೋಡ್ತಾ ಇದ್ದೆ. ಎಲ್ಲ ಮುಗಿಸ್ಕೊಂಡು ನಮ್ಮ ದಾರೆ ಆದಮೇಲೆ ಹೊಸ್ಗೆ ಕೂಡ ಹಾಕ್ತೀವಿ. ಹೊಸ್ಗೆ ಎಲ್ಲ ಮುಗಿಸ್ಕೊಂಡು ಮನೆ ತುಂಬಿಸ್ಕೊಳ್ಳೋಕ್ಕೆ ಅಂತೇಳಿ ಕರ್ಕೊಂಬಂದಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಊರಿಗೆ ಬರ್ತಾನೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನೆಲ್ಲು ನೀರು ದೇವಸ್ಥಾನದಲ್ಲಿ ಒಂದು ಸಲ ನೆಲ್ಲು ನೀರು ತೊಳೆಸ್ಬಿಟ್ಟು ಇವಾಗ ಇಲ್ಲಿ ಮನೆಗೆ ಬಂದಿದ್ದೀವಿ. ಮನೆಗೆ ಬಂದಿದ ತಕ್ಷಣ ಅರ್ಶಿನ ಕುಂಕುಮ ಅಂದರೆ ಬಾಗಿಲು ತೊಳೆಸ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಕ್ಸ್ಬಿಟ್ಟು ನೆಲ್ಲು ನೀರು ತೊಳೆಸ್ತೀವಿ, ಅಂದರೆ ಸೇರೆಲ್ಲ ಒದಿಸ್ಬಿಟ್ಟು ಆ ಶಾಸ್ತ್ರ ಕೂಡ ಇವಾಗ ಇಲ್ಲಿ ಮಾಡ್ತಾಯಿದ್ವಿ. ಇನ್ನು ಅವಳಿಗೆ ಕೂಡ ತಾಯಿಕ
ಒಂದೊಂದೇ ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇತ್ತು. ಅವಳು ಕೂಡ ನೋಡ್ಕೊಂಡು ಮಾಡ್ತಾಯಿದ್ಲು. ಇನ್ನು ಒಂದೇನೆಂದರೆ ಬಿಳಿ ಸೀರೆ ಬೇರೆ ಅಲ್ವಾ, ಸೊ ಜಾಸ್ತಿ ಏನಾದರೂ ಅರ್ಶಿನ ಹಾಕ್ಬಿಟ್ರೆ ತಿರ್ಗಾ ಇದೆಲ್ಲ ಆಗ್ಬಿಡುತ್ತೆ ಅನ್ನೋದು ಒಂದು ಕಡೆ ಭಯ ಇರುತ್ತೆ. ಇನ್ನು ನಿಮ್ಮ ಕಡೆ ಎಲ್ಲ ಯಾವ ಥರ ಶಾಸ್ತ್ರಗಳನ್ನ ಮಾಡ್ತೀರಾ ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಮ ಸೈಡ್ ಈ ಥರ ಶಾಸ್ತ್ರಗಳನ್ನ ನಾವು ಮಾಡ್ತೀವಿ. ನೀವು ಯಾವ್ಯಾವ ಕಡೆಯಿಂದ ನೋಡ್ತಾ ಇರ್ತೀರಲ್ಲ, ಸೊ ನಿಮ್ಮ ಕಡೆ ಎಲ್ಲ ಯಾವ್ಯಾವ ಥರ ಶಾಸ್ತ್ರಗಳು ಮಾಡ್ತಾ ಇದ್ದಾರೆ, ಇದೇ ಥರ ಶಾಸ್ತ್ರನ ಅಥವಾ ಅದು ಬೇರೆ ಥರ ಡಿಫ್ರೆಂಟ್ ಇದೆಯಾ ಅಂತೇಳಿ ಹೇಳಿದ್ರೆ ಸೊ ದಟ್ ನಮಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ನಾನು ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಕಡೆ ಎಲ್ಲ ಯಾವ ಥರ ಶಾಸ್ತ್ರಗಳು ಮಾಡ್ತೀರಾ, ಸೇಮ್ ಇದೇ ಥರನ ಅಥವಾ ಬೇರೆ ಥರನ ಅಂತೆಲ್ಲ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. బలగాలు ముందుకి ఇక్కండి. ವಿಡಿಯೋ ಮಾಡಾರೆ ಕೇಳಿಸೋಕು ನೋಡ್ತೀನಿ ಹೇಳ್ಬೇಕು ನೋಡ್ತೀನಿ ವಿಡಿಯೋದಾಗ ಕೇಳಿಸ್ಬೇಕಮ್ಮ ಇನ್ನು ಇಲ್ಲಿ ಬಂದ್ಬಿಟ್ಟು ವಿಳೆದೆಲೆಗೆ ಒಂದೆರಡು ಕಾಳು ಭತ್ತ, ಹಾಗೆಯೇ ಕಾಲುಂಗ್ರ, ಹಾಗೆಯೇ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ನೆಲ್ಲು ನೀರು ತೊಳಿಸ್ತಾ ಇದ್ದಾರೆ ಈ ಥರ. ಇಬ್ರು ಸೇರಿಸ್ತೀರಿ ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಮಾಮೂಲಿ ಮನೇಲೆಲ್ಲ ಇರುತ್ತಲ್ಲ ಆ ಥರ ನಮ್ಮ ಮನೆಯಲ್ಲೂ ಕಾಫಿ ಗೀಫಿ ಎಲ್ಲ ಕುಡಿದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಅವರು ಫ್ರೆಶ್ ಅಪ್ ಆಯಿತು. ಇನ್ನು ಸಂಜೆ ಟೈಮಲ್ಲಿ ನಮ್ಮ ಕಡೆ ಹೊಸ್ಗೆ ಹಾಕ್ತಾರೆ. ಬಟ್ ಅವತ್ತು 7:30ವರೆಗೂ ನೋಡಿದ್ವಿ, ಮಳೆ ಹನಿತಾನೇ ಇತ್ತು ಸ್ವಲ್ಪ ಸರಿ ಆಯಿತು ಬಿಡು ಬೆಳಗ್ಗೆಗೆ ಹಾಕೋಣ ಅಂತೇಳಿ. ಇವಾಗ ಇಲ್ಲಿ ಸೋಮವಾರ ಬೆಳಗ್ಗೆ ನಾವು ಹೊಸ್ಗೆನ ಹಾಕ್ತಾಯಿದ್ವಿ. ಇನ್ನು ಊರೊಳಗಡೆ ಎಲ್ಲ ಕರೆದ್ಬಿಟ್ಟು ಬಂದಿದ್ವಿ. ಸ್ವಲ್ಪ ಜನ ಬಂದಿದ್ದರು, ಸ್ವಲ್ಪ ಜನ ಬಂದಿರಲಿಲ್ಲ. ಸೊ ನೈಟ್ ಟೈಮಲ್ಲಾದರೆ ಇನ್ನೂ ಜಾಸ್ತಿ ಜನ ಬರ್ತಾಯಿದ್ರು. ನಮ್ಮ ಕಡೆ ಹಳ್ಳಿ ಕಡೆ ಏನು ಮಾಡ್ತಾರೆ, ಬೆಳಗ್ಗೆ ಟೈಮ್ ಅಂತಂದರೆ ಇದೇನದು ಹೊಲಗಳಿಗೆ ಕೆಲಸಕ್ಕೆ ಅಂದ್ಬಿಟ್ಟು ಹೋಗ್ಬಿಡ್ತಾರೆ ಎಷ್ಟೊಂದು ಜನ. ಹಾಗಾಗಿ ಯಾರೂ ಬೆಳಗ್ಗೆ ಜಾಸ್ತಿ ಜನ ಬಂದಿರಲಿಲ್ಲ. ನೈಟಲ್ಲಾದರೆ ಎಲ್ಲರೂ ಬರ್ತಾಯಿದ್ರು. ಮತ್ತು ಇನ್ನೊಂದೇನೆಂದರೆ ಇವಾಗ ಸ್ವಲ್ಪ ನಮ್ಮನೆ ಊರಿಂದ ಸ್ವಲ್ಪ ಹೊರಗಡೆ ಇರೋದ್ರಿಂದ ಅಷ್ಟು ಜನ ಊರೊಳಗಡೆಯಿಂದ ಎಲ್ಲ ಬರೋಲ್ಲ. ಕತ್ಲೆ ಟೈಮಲ್ಲೂ ಅಷ್ಟೇ ಯಾರು ಹೋಗ್ತಾರೆ ಬಿಡು ಅಂತೇಳಿ. ಇನ್ನು ಹೊಸ್ಗೆ ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವಿಲ್ಲಿ ಮಡ್ಲಕ್ಕಿ ಕಟ್ಸೋಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಇನ್ನು ಅಲ್ಲೇ ಮನೆ ಹತ್ರನೇ ಸುತ್ತಮುತ್ತ ಮನೆಗಳಲ್ಲಿ ಅಂದ್ಬಿಟ್ಟು ಒಂದು 5 ಮನೆಗೆ ಕಟ್ಸೋಣ ಅಂದ್ಕೊಂಡ್ವಿ. ಆಮೇಲೆ ಮನೆ ಜಾಸ್ತಿಯಾಗಿ 9 ಜನ ಸರಿ ಆಯಿತು. 9 ಮನೇಲಿ ಕಟ್ಸೋಣ ಅಂತೇಳಿ 9 ಮನೇಲಿ ಕಟ್ಸ್ಬಿಟ್ಟು ಹುಡುಗಿ ಮನೆಗೆ ಕಳಿಸಿದ್ವಿ. ಅದಾದಮೇಲೆ ಇದು ಬಂದ್ಬಿಟ್ಟು ಬುಧವಾರ ಹುಡುಗಿ ಮನೆಗೆ ನಾವು ಹೋಗ್ತಾ ಇದ್ವಿ. ಸೊ ಹುಡುಗಿನ ಕರ್ಕೊಂಬರ್ಬೇಕಿತ್ತಲ್ಲ ಅಂತೇಳಿ ಹೋಗ್ತಾ ಇದ್ವಿ. ನಾವಿನ್ನೂ ಟಿ ಟಿ ಮಾಡ್ಕೊಂಡು ಹೋಗಿದ್ವಿ. ಅಂದರೆ 2 ಕಾರಲ್ಲಿ 3 ಕಾರಲ್ಲಿ ಹೋಗೋ ಬದಲು ನಾವು 9 ಜನ ಹೋಗ್ತಾ ಇದ್ವಲ್ವ, 2 ಕಾರಲ್ಲಿ ಹೋಗೋ ಬದಲು ಟಿ ಟಿಯಲ್ಲೇ ಆರಾಮಾಗಿ ಹೋಗ್ಬಿಡ್ಬೋದಲ್ವ ಅಂತೇಳಿ ನಾವಿವಾಗ ಇಲ್ಲಿ ಟಿ ಟಿಲಿ ಹೋಗ್ತಾ ಇದ್ವಿ ಹುಡುಗಿ ಮನೆಗೆ. ಇನ್ನು ನನ್ನ ಗಾಡಿನ ಪ್ರಸಾದಿ ಕೈಲಿ ನಾನು ಬೆಳಗ್ಗೆನೇ ಕಳಿಸಿದೆ. ಹುಡುಗಿ ಮನೆ ಹೆಂಗಿದ್ರು ಕೆಂಗೇರಿ ಅಲ್ವಾ, ಸೊ ಕೆಂಗೇರಿಯಿಂದ ನಾನು ನಮ್ಮ ಮನೆಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತೇಳಿ ಹೋಗುವಾಗ ಇವ್ರ ಜೊತೆ ಹೋಗೋಣ, ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇವ್ರು ಈ ಕಡೆ ಬರಲಿ, ನಾನು ಮತ್ತು ನನ್ನ ಮಗಳು ಊರಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಆಂಟಿ ನೀನ್ ಬಳ್ಕೊಂಬಿಟ್ಟಿದ್ಯಲ್ಲ ಆಂಟಿ, ಅವ್ರಿಗೆ ಹೇಳಕ್ ಹೋಗಿ ನೀಟಾಗಿ ವಿಡಿಯೋ ಮಾಡ್ಬೇಕು. ಇದು ಸಾಕಿಂಗೆ ಕಳ್ದೋಗಿದ್ರು.
ಇನ್ನು ಕಂಕಣ ಸುಕ್ಕ ಎಲ್ಲ ಕಳ್ಕೊಂಡಿದ್ವಲ್ಲ ಅವ್ರ ಮನೇಲಿ ನಾನ್ ವೆಜ್ ಮಾಡ್ತಾರಂತೆ ಕಳಿಸುವಾಗ, ಅದಕ್ಕೇನೆ ನಾನ್ ವೆಜ್ ಎಲ್ಲ ತಿಂದಮೇಲೆ ಮಡ್ಲಕ್ಕಿ ಕಟ್ಟಬಾರ್ದು ಅಂತೇಳಿ ಫಸ್ಟೇ ಮಡ್ಲಕ್ಕಿ ಕಟ್ಸ್ಬಿಟ್ಟು ಎತ್ತಿಕ್ಕಿಸ್ಬಿಟ್ಟಿದ್ವಿ ದೇವ್ರ ಮನೇಲಿ. ಅದಾದಮೇಲೆ ಊಟ ಮಾಡೋಣ ಅಂತೇಳಿ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಅವ್ರ ಮನೇಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ನಮ್ಮ ಕೆಂದಣ್ಣ ಮತ್ತು ಸೌಂದರ್ಯನೂ ಬರೋದಿದ್ರು. ಸೊ ಸರಿ ಆಯಿತು ಅಂತೇಳಿ ಇವಾಗ ಇನ್ನೂ ಊಟ ಮಾಡೋರು ಎಲ್ಲ ಊಟ ಮಾಡ್ತಾ ಇದ್ರಲ್ವಾ ಅಂತೇಳಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಸೊ ನೋಡಿದ್ರಲ್ಲ, ಇದಿಷ್ಟು ನನ್ನ ತಮ್ಮನ ಮದುವೆ ವ್ಲಾಗ್ ಆಗಿರುತ್ತೆ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ. ಸೊ ನಿಮ್ಗೇನಾದರೂ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಇನ್ನು ಇದು ಫೋಟೋಸ್ ಎಲ್ಲ ಬೇರೆಯವ್ರ ಮೊಬೈಲಲ್ಲೆಲ್ಲ ತೆಕ್ಕೊಂಡಿರ್ತೀವಲ್ಲ, ಆ ಫೋಟೋಸ್ ಎಲ್ಲ ನನಗೆ ಕಳಿಸಿದ್ರು. ನಾನು ಯಾವುದೇ ಅದರಲ್ಲಿ ಇದ್ದೀನಲ್ಲ ಅದೆಲ್ಲ ಫೋಟೋಸ್ನ. ಸೊ ಆ ಫೋಟೋಸ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಅನ್ನಿಸ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಏನು ಮಾಡ್ತಾ ಇದ್ದೀನಿ.